ಹಲೋ ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ದಯಾನಂದ್. ನಮ್ಮ ಚಾನಲ್ ಹೆಸರು ದಯಾ ಲಾಕ್ಸ್ ಆ್ಯಂಡ್ ಟಿಪ್ಸ್ ಅಂತ. ನೋಡಿ ಫ್ರೆಂಡ್ಸ್, ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇವತ್ತು ಕೂದಲು ಯಾವ ರೀತಿ ಉದ್ದ ಬೆಳೆಸೋದಂತ ತೋರಿಸ್ತೀನಿ. ಈಗಿನ ಕಾಲದಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆ ಕೂದಲು ಉದುರುತ್ತೆ. ಕೂದಲು ಉದುರೋ ಸಮಸ್ಯೆ ಜಾಸ್ತಿ ಆಗಿದೆ. ನೋಡಿ ಫ್ರೆಂಡ್ಸ್, ನಮ್ಮ ಕೂದಲು ಚೆನ್ನಾಗಿದ್ರೇ ಎಲ್ಲನ ಆಚೆ ಪಾರ್ಟಿಗೆ ಹೋಗ್ಬೇಕಂದ್ರೆ, ಫಂಕ್ಷನ್ಗೆ ಹೋಗ್ಬೇಕಂದ್ರೆ ಕೂದಲಿದ್ರೆ ಚೆನ್ನಾಗಿರುತ್ತೆ. ನಮಗೆ ಇನ್ನು ಮುಂದೆನೂ ಕೂದಲು ಉದುರೋ ಸಮಸ್ಯೆ ಇಲ್ದಿರ ಯಾವುದೇ ರೀತಿ ಕೂದಲು ಉದುರೋ ಸಮಸ್ಯೆ ಬರಬಾರ್ದಂದ್ರೆ ಈ ರೀತಿ ನಾವು ಹೋಮ್ ರೆಮಿಡಿನ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲು ಉದುರೋ ಸಮಸ್ಯೆ ಕಮ್ಮಿ ಆಗುತ್ತೆ. ನೋಡಿ ಫ್ರೆಂಡ್ಸ್, 100% ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ. ಲೇಟ್ ಮಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲಕ್ಕಂತ ಮುಂಚೆ ಈಗ ಅಲೋವೆರಾ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಈ ರೀತಿ ಅದ್ರ ಮೇಲೆ ಇರೋ ಸಿಪ್ಪೆಲ್ಲ ಕ್ಲೀನಾಗಿ ಈ ರೀತಿ ತೆಗೆದುಬಿಡ್ಬೇಕು. ನೋಡಿ, ಈ ರೀತಿ ಕ್ಲೀನಾಗಿ ಚಿಪ್ಪೆಲ್ಲ ತೆಗೆದಾಕೋಣ. ಚಿಪ್ಪು ಈ ರೀತಿ ಕ್ಲೀನಾಗಿ ತೆಗೆದ್ಬಿಟ್ಟು ನೋಡಿ ಚಿಪ್ಪು ತೆಗೆದಿದ್ದಾದಮೇಲೆ ಈ ರೀತಿ ಚಾಕಲ್ಲಿ ಈಗ ಗೀಚ್ತಾ ಇದ್ದರೆ ಸಾಕು. ನೋಡಿ, ಈ ರೀತಿ ಕ್ಲೀನಾಗಿ ಅದರಲ್ಲಿರೋ ಜೆಲ್ಲೆಲ್ಲ ಬಂದುಬಿಡುತ್ತೆ. ಚಾಕಲ್ಲಿ ಹಿಂಗೆ ಅಂತ ಇದ್ದರೆ ಸಾಕು. ನೋಡಿ ಫ್ರೆಂಡ್ಸ್, ಈ ರೀತಿ ಕ್ಲೀನಾಗಿ ಅದರಲ್ಲಿರೋ ಜೆಲ್ಲೆಲ್ಲ ತೆಗೆದುಬಿಡೋಣ. ಕ್ಲೀನಾಗಿ ಅದರಲ್ಲಿರೋ ಜೆಲ್ಲೆಲ್ಲ ತೆಗೆದಿದ್ದಾದಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಕ್ಲೀನಾಗಿ ಅದರಲ್ಲಿರೋ ಜೆಲ್ಲೆಲ್ಲ ತೆಗೆದಿದ್ದಾದಮೇಲೆ ಅದನ್ನು ಕ್ಲೀನಾಗಿ ಒಂದು ಸ್ಪೂನ್ ತಗೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ವಿಟಮಿನ್ ಇ ಕ್ಯಾಪ್ಸಲ್ 2 ತಗೊಂಡಿದ್ದೀನಿ. ಅದನ್ನು 2 ಕಟ್ ಮಾಡಿ ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ಹಾಕ್ಬಿಟ್ಟು ಕ್ಲೀನಾಗಿ ಎದುರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ವಿಟಮಿನ್ ಇ ಕ್ಯಾಪ್ಸಲ್ಲು ಅಷ್ಟೇ ಕೂದಲು ಬೆಳೆಯೋದಕ್ಕೆ ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ನೋಡಿ ಫ್ರೆಂಡ್ಸ್, ಈ ಒಂದು ಟಿಪ್ಸು ತುಂಬ ಕೂದಲು ಉದುರೋರಿಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ನಾವು ಈ ರೀತಿ ಮನೆಯಲ್ಲಿ ಯೂಸ್ ಮಾಡೋದ್ರಿಂದ ನಮಗೆ 50 ವರ್ಷ ಮೇಲೆ ಆದ್ರೂ ಕೂದಲು ಉದುರೋ ಸಮಸ್ಯೆ ಬರಲ್ಲ. ನೋಡಿ ಫ್ರೆಂಡ್ಸ್, 2 ಕ್ಲೀನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇವಾಗ ಇನ್ನೊಂದು ಕಪ್ ತಗೊತಾ ಇದ್ದೀನಿ. ಆ ಕಪ್ಪಲ್ಲಿ ರೋಸ್ ಮೆರಿ ಲೀವ್ಸ್ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡಿ, ಅದರಲ್ಲಿ 1 ಗ್ಲಾಸ್ ಅಷ್ಟು ನೀರು ಹಾಕ್ಕೊಳ್ಳೋಣ. ನೀರು ಹಾಕ್ಕೊಂಡು ಮತ್ತೆ ನಾವು ಮಿಕ್ಸ್ ಮಾಡಿದ್ವಲ್ಲ ಅಲೋವೆರಾ, ಅದನ್ನು ಇವಾಗ ಇದರಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡೋಣ. ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ನೆಕ್ಸ್ಟ್ ಈಗ ಗ್ಯಾಸ್ ಫ್ಲೇಮ್ ಆನ್ ಮಾಡಿಕೊಂಡು ಅದನ್ನು ಬಿಸಿ ಆಗೋಕ್ಕೆ ಇಡೋಣ. ನೋಡಿ ಫ್ರೆಂಡ್ಸ್, ಇದನ್ನು 5ರಿಂದ 10 ನಿಮಿಷ ಕ್ಲೀನಾಗಿ ಬಿಸಿ ಆಗಕ್ಕೆ ಬಿಡೋಣ. ಅದು ಕ್ಲೀನಾಗಿ ಗಟ್ಟಿ ಆಗಬೇಕು. ಗಟ್ಟಿ ಆದಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡಿ ಒಂದು 10 ನಿಮಿಷ ತಣ್ಣಗಾಗಕ್ಕೆ ಬಿಡೋಣ. ತಣ್ಣಗಾದ್ಮೇಲೆ ಇದನ್ನು ಕ್ಲೀನಾಗಿ ಸೋಸ್ಕೋಬೇಕು. ಈ ರೀತಿ ನೋಡಿ, ಈ ರೀತಿ ಕ್ಲೀನಾಗಿ ಸೋಸ್ಕೊಳ್ಳಿ. ಸೋಸಿದಾದ್ಮೇಲೆ ಅದ್ರ ಮೇಲೆ ಒಂದು ಕ್ಯಾಪು ಮುಚ್ಚಿಟ್ಬಿಡೋಣ. ಒಂದು ಕ್ಯಾಪ್ ಮುಚ್ಚಿಟ್ಬಿಟ್ಟು ಒಂದು 3 ಅವರ್ಸ್ ಬಿಟ್ಬಿಟ್ಟು ನೆಕ್ಸ್ಟ್ ಅದನ್ನು ತಲೆಗೆ ಹಚ್ಕೋಬೇಕು. ನೋಡಿ, ಯಾವ ರೀತಿ ಹಚ್ಕೋಬೇಕಂತ ತೋರಿಸ್ತೀನಿ. ಈ ರೀತಿ ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ನಮ್ಮ ಕೂದಲು 100% ಬೆಳೆಯುತ್ತೆ. ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇಲ್ದಿರ ಕೂದಲು ಬೆಳಿಬೇಕಂದ್ರೆ ಈ ರೀತಿ ನಾವು ವಾರಕ್ಕೊಮ್ಮೆ ಹಚ್ಕೊತಾ ಇರಬೇಕು. ನೋಡಿ ಫ್ರೆಂಡ್ಸ್, ಕೂದಲು ತಣ್ಣಗಿರುತ್ತೆ. ಯಾವುದೇ ರೀತಿ ಡ್ಯಾಂಡ್ರಫ್ಸ್ ಆಗಲಿ ಯಾವುದು ಬರಲ್ಲ. ನೋಡಿ ಫ್ರೆಂಡ್ಸ್, ಎಲ್ಲೆಲ್ಲಿ ನಮ್ಮ ಕೂದಲು ಕಮ್ಮಿ ಇರುತ್ತೋ, ಕೆಲವ್ರು ಕೂದಲು ಉದುರೋಗಿರುತ್ತೆ, ಅಲ್ಲಿ ಅದನ್ನು ಹಚ್ಕೊಳ್ಳೋದ್ರಿಂದ ಕೂದಲು ಮತ್ತೆ ಬೆಳೆಯುತ್ತೆ. 100% ಎಫೆಕ್ಟಿವ್ ಆಗಿ ಕೆಲಸ ಮಾಡುತ್ತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.